ಎಲ್ಲರಿಗೂ 2 ವಯಸ್ಸು ಅನ್ನೋದು ಬರುತ್ತೆ. 2 ವಯಸ್ಸಂದರೆ ಒಂದು ಕ್ರೊನಾಲಜಿಕಲ್ ಏಜು. ಕ್ರೊನಾಲಜಿಕಲ್ ಅಂದರೆ ಒಂದು ಬಯಾಲಜಿಕಲ್. ಇದು ಬಂದು ನಮ್ಮದು ನಂಬರ್ಸ್ ಅಷ್ಟೇ. ಇದು ಕ್ಯಾಲೆಂಡರ್ ನಾವು ಫಾಲೋ ಮಾಡ್ತೀವಲ್ಲ, ಅದು ಕ್ಯಾಲೆಂಡರ್ ಫಾಲೋ ಮಾಡೋದು. ಇದು ಬಯಾಲಜಿಕಲ್ ಏಜ್ ಬಂದು ನಾವು ಏನು ತಿಂತೀವಿ, ನಮ್ಮದು ಊಟ ಆಗಿರ್ಬೋದು, ನೀರು ಯಾವ ಥರ ತಗೊಳ್ತೀವಿ, ಲೈಫ್ ಸ್ಟೈಲ್ ಯಾವ ಥರ ಚೇಂಜ್ ಇದೆ, ಮತ್ತು ಹ್ಯಾಬಿಟ್ಸು ಯಾವ ಥರ ಹ್ಯಾಬಿಟ್ಸ್ ಇದೆ, ಮತ್ತು ಯಾವ ರೀತಿ ನಾವು ಎಕ್ಸಸೈಸ್ ಮಾಡ್ತಾಯಿದ್ದೀವಾ ಇಲ್ವಾ, ಇಲ್ಲಾಂದರೆ ಒಳ್ಳೆ ರೀತಿಯಲ್ಲಿ ನೀರು ಕುಡಿತಾ ಇದ್ದೀವಾ, ನಿದ್ದೆ ಮಾಡ್ತಾಯಿದ್ದೀವಾ, ಮತ್ತು ಪ್ರತಿಯೊಂದೂ ಇದೆಲ್ಲ ಇದ್ರ ಮೇಲೆ ಅಳವಡಿಸ್ಕೊಂಡಿದೆ. ಸೊ ನಮಗೆ ಈ ಕ್ರೊನಾಲಜಿಕಲ್ ಏಜು, ಈ ನಂಬರ್ಸ್ಗಿಂತ ಬಯಾಲಜಿಕಲ್ ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನಾವು ಜಾಸ್ತಿ ದಿನ ಬದುಕಬೇಕು, ಯಾವುದೇ ಕಾಯಿಲೆ ಬೇಡ, ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಯಾವುದೇ ರೀತಿಯ ನನಗೆ ಕಾಯಿಲೆಗಳಿರಬಾರ್ದು. ಏಜ್ ಆಗ್ತಾ ಆಗ್ತಾ ಯಾವುದೇ ರೀತಿಯ ಒಂದು ಮೆಡಿಕೇಷನ್ ತಗೊಳ್ಳದೆ, ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ಸು ತಗೊಳ್ಳದೆ, ಮತ್ತು ಮೆಡಿಕಲ್ ಡಿಪೆಂಡೆನ್ಸಿ ಆಗದೆ ಆ ಥರ ನಾವು ಬದುಕಬೇಕಂತ ಹೇಳಿದ್ರೆ ಇದು ಬಯಾಲಜಿಕಲ್ ಏಜ್ ಅನ್ನೋ ನೀವು ರೀಸೆಟ್ ಮಾಡ್ಕೊಬೋದು. ಇದು ಕ್ರೊನಾಲಜಿಕಲ್ ಏಜ್ ಬಂದು ನಿಮಗೆ ಎಷ್ಟು ನಿಮ್ಮದು ಕ್ಯಾಲೆಂಡರ್ ವೈಸ್ ಮೇಲೆ 10 ವರ್ಷ, 15 ವರ್ಷ, 20, 60 ಆ ಥರ ಅಷ್ಟೇ. ಈ ಏಜ್ಗಿಂತ ಬಯಾಲಜಿಕಲ್ ಏಜ್ ಅನ್ನೋದು ತುಂಬ ಪವರ್ಫುಲ್ಲು, ಇದು ತುಂಬ ಇಂಪಾರ್ಟೆಂಟ್. ಸೊ ಇದ್ರ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಬೇಕು. ಒಬ್ಬರು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು, ಯಾವುದೇ ಮುಂದಕ್ಕೆ ಕಾಯಿಲೆಗೆ ಬರಬಾರ್ದು. ಸ್ಟ್ರೋಕ್ ಆಗಿರಿ, ಹೈಪರ್ ಟೆನ್ಷನ್ ಆಗಿರ್ಬೋದು, ಹಾರ್ಟ್ ಪ್ರಾಬ್ಲಮ್ಸು, ಮತ್ತು ಬೇರೆ ಡಿಫ್ರೆಂಟ್ ಕೊಲೆಸ್ಟ್ರಾಲ್, ವೆಯ್ಟು, ಇನ್ಫರ್ಟಿಲಿಟಿ, ಇದೆಲ್ಲ ಯಾವುದು ಬರಬಾರ್ದು ಅಂತ ಹೇಳಿದ್ರೆ ಒಂದು ಮನುಷ್ಯ ಮೈಂಡು ಮತ್ತು ಬಾಡಿನ ಒಂದು ಬ್ಯಾಲೆನ್ಸಲ್ಲಿ ಇಟ್ಕೊಬೇಕು. ಮೈಂಡು ಮತ್ತು ಬಾಡಿ ಯಾಕೆ ಬ್ಯಾಲೆನ್ಸಲ್ಲಿ ಇಡಬೇಕಂದ್ರೆ, ಫಸ್ಟು ಎಲ್ಲ ಕಾಯಿಲೆನೂ ಒಂದು ಸಿಂಪಲ್ ಸ್ಟ್ರೆಸ್ಸಿಂದನೇ ಸ್ಟಾರ್ಟ್ ಆಗೋದು ಅಲ್ವಾ. ಯಾವಾಗ ಸ್ಟ್ರೆಸ್ ಬರುತ್ತೋ ಮನುಷ್ಯನಿಗೆ, ಆವಾಗ ಬ್ಲಡ್ ವೆಸಲ್ಸು ನ್ಯಾರೋ ಆಗುತ್ತೆ, ಈ ಥರ ಆಗುತ್ತೆ, ಈ ಥರ. ಆವಾಗ ಬ್ಲಡ್ ಫ್ಲೋ ಕಮ್ಮಿ ಆಗುತ್ತೆ, ಎಲ್ಲ ರೀತಿಯ ಕೊಲೆಸ್ಟ್ರಾಲ್, ಎಲ್ಲ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಅದೇ ಯಾವಾಗ ಒಂದು ಮನುಷ್ಯ ಚೆನ್ನಾಗಿರ್ತಾರೋ ಆವಾಗ ಬ್ಲಡ್ ಫ್ಲೋ ಅನ್ನೋದು ಚೆನ್ನಾಗಿ ಆಗುತ್ತೆ. ಸೊ ಅದರಿಂದ ಎಲ್ಲ ಕಾಯಿಲೆಗಳೂ ಒಂದು ಸ್ಟ್ರೆಸ್ಸಿಂದನೇ ಸ್ಟಾರ್ಟ್ ಆಗೋದು ನಮ್ಮ ಬಾಡಿಯಲ್ಲಿ ಅಲ್ವಾ. ಅದಕ್ಕೆ ಮೈಂಡು ಬಾಡಿ, ಫಸ್ಟು ಮೈಂಡ್ ಅಪ್ಸೆಟ್ ಆಗುತ್ತೆ, ಆಮೇಲೆ ಬಾಡಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ, ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆರಡು ಒಂದು ಬ್ಯಾಲೆನ್ಸ್ ಅಂತಲ್ಲಿ ಇರಬೇಕು. ಬ್ಯಾಲೆನ್ಸು ಮತ್ತು ರಿದಮಲ್ಲಿರಬೇಕು. ರಿದಮ್ ಯಾಕೆಪ್ಪ ಅಂತ ಹೇಳಿದ್ರೆ, ಇವಾಗ ಯಾವುದೇ ಒಂದು ಮ್ಯೂಸಿಕ್ ಆಗಿ ಹೇಗಂದರೆ ಹಾಗೆ ನಾವು ಇದು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಟ್ಯೂನ್ ಅನ್ನೋದಿರುತ್ತೆ, ಒಂದು ರಿದಮ್ ಅನ್ನೋದಿರುತ್ತೆ. ಅದ್ರ ಪ್ರಕಾರ ಹೋದ್ರೇ ಅದು ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್ಲು ಹಾರ್ಟ್ ರೇಟ್ ಆಗಿರ್ಬೋದು, ಇಲ್ಲಾಂದರೆ ಫೀಮೇಲ್ಸಲ್ಲಿ ಓವ್ಯುಲೇಷನ್ ಸೈಕಲ್ ಇರುತ್ತೆ. ಸೊ ಈ ಥರ ಡಿಫ್ರೆಂಟು ಹಾರ್ಟ್ ರೇಟು, ಪಲ್ಸು, ಮತ್ತು ಪೆರಿಸ್ಟಾಲ್ಸಿಸು, ಇದೆಲ್ಲನೂ ಒಂದು ರಿದಮ್ ಇದ್ರೇ ಅದು ನಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸು ಮತ್ತು ರಿದಮ್ ಇದ್ದರೆ ಒಂದು ಹೆಲ್ತಿ ಪರ್ಸನ್ಗೆ ಒಳ್ಳೆಯದು.